ನಾಯಕರಿಗೆ ತಲೆನೋವಾಯ್ತಾ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು. ಪದೇ ಪದೇ ಬಹಿರಂಗ ಹೇಳಿಕೆಗಳಿಗೆ ಬೇಸತ್ತ ಕಾಂಗ್ರೆಸ್ ಹೈಕಮಾಂಡ್. ಹೈ ನಾಯಕರಿಗೆ ತಲೆನೋವಾಯ್ತಾ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು. ಪದೇ ಪದೇ ಬಹಿರಂಗ ಹೇಳಿಕೆಗಳಿಗೆ ಬೇಸತ್ತ ಕಾಂಗ್ರೆಸ್ ಹೈಕಮಾಂಡ್. ಇಂದು ಸಚಿವ ಮಹದೇವಪ್ಪ ಬೀದಿ ನಾಯಿ ಬಾಲದ ಹೇಳಿಕೆ. ಮಹದೇವಪ್ಪ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆಯಿಂದ ನೋ ಆನ್ಸರ್. ಪ್ರತಿಕ್ರಿಯೆ ಕೊಡಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಕಾರ. ಅದನ್ನ ಅವರನ್ನೇ ಕೇಳಿ ಎಂದ ಮಲ್ಲಿಕಾರ್ಜುನ್ ಖರ್ಗೆ. ಹೈಕಮಾಂಡ್ ನಾಯಕರಿಗೆ ತಲೆನೋವಾಯ್ತಾ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು. ಪದೇ ಪದೇ ಬಹಿರಂಗವಾಗಿ ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸಹಿತ ಸರಿ ಇಲ್ಲ ಅನ್ನುವಂಥದ್ದು ಇವರ ಹೇಳಿಕೆಗಳಲ್ಲೇ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಹೈಕಮಾಂಡ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಪ್ರಿಯಾಂಕ್ ಗಾಂಧಿ ಆಗಿರ್ಬೋದು, ಏನೋ ಅದ್ರ ಜೊತೆಗೆ ಸೋನಿಯಾ ಗಾಂಧಿ ಆಗಿರ್ಬೋದು, ಇನ್ನು ರಾಹುಲ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇಲ್ಲ ಈ ವಿಚಾರಗಳಿಗೆ. ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಒಂದಿಷ್ಟು ಹೇಳಿಕೆಗಳ ಕೀಳವಾಗಿ ಅವಹೇಳನವಾಗಿ ಮಾತನಾಡುವಂಥದ್ದು. ಯಾಕಂದ್ರೆ ಇದೇ ಒಂದು ದ್ವೇಷ ಭಾಷಣವನ್ನ ಮಾಡುವಂತಿಲ್ಲ ಅನ್ನುವಂತ ಒಂದು ಕಾನೂನನ್ನ ಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಅಲ್ಲೇ ಇದನ್ನ ಅನೌನ್ಸ್ ಮಾಡಲಾಗುತ್ತೆ. ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್. ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಸರ್. ಸರ್ ಮಾದೇವಪ್ಪ ಅವರು ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್. ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಸರ್. ಸರ್ ಮಾದೇವಪ್ಪ ಅವರು ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್. ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಸರ್. ಸರ್ ಮಾದೇವಪ್ಪ ಅವರು ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್. ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಸರ್. ಸರ್ ಮಾದೇವಪ್ಪ ಅವರು ಹೇಳಿದ್ದಾರೆ ಸರ್. ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ವಿ ಮಲ್ಲಿಕಾರ್ಜುನ್ ಖರ್ಗೆ ಈಗ ಏನು 1000 ದಿನಗಳು ಪೂರೈಸಿದಂಥ ಕಾಂಗ್ರೆಸ್ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲೂ ಸಹಿತ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಡದೆ ಹೋಗ್ತಾರೆ. ಅದರಲ್ಲಿ ಏನಿದೆ ರೀ ಅನ್ನುವಂಥ ಒಂದಿಷ್ಟು ಹೇಳಿಕೆಗಳನ್ನ ಹೇಳಿ ತೆರಳುತ್ತಾರೆ. ಇದ್ರ ಬಗ್ಗೆ ಅಲ್ಲಿ ಧ್ವನಿ ಎತ್ತಿದಾಗ, ಇದ್ರ ಬಗ್ಗೆ ಮಾತನಾಡಿದಾಗ ಹೇಳುವಂಥದ್ದು ಇಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಹೈಕಮಾಂಡ್ ನಾಯಕರನ್ನ ಆಹ್ವಾನ ಮಾಡಿರಲಿಲ್ಲ. ಸೊ ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅನ್ನುವಂಥ ಒಂದಿಷ್ಟು ಟಾಕ್ಸ್ಗಳು ಬರುತ್ತೆ. ಅದಾದ್ಮೇಲೆ ಇದೀಗ ಕಾಂಗ್ರೆಸ್ನಲ್ಲಿ ಪದೇ ಪದೇ ಈಗ ಎಚ್ ಸಿ ಮಹದೇವಪ್ಪರ ಈ ಹೇಳಿಕೆ, ಈ ಹಿಂದೆ ಸಹಿತ ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಇದೀಗ ಸಿದ್ದರಾಮಯ್ಯ ಬಣದಿಂದ ಒಂದಿಷ್ಟು ಹೇಳಿಕೆಗಳು ಡಿ.ಕೆ. ಶಿವಕುಮಾರ್ ಅವರ ಬಣದ ವಿರುದ್ಧ ಬರುವಂಥದ್ದು, ಇನ್ನು ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಸಿದ್ದರಾಮಯ್ಯ ಅವರ ಬಣದ ವಿರುದ್ಧ ಒಂದಿಷ್ಟು ಹೇಳಿಕೆಗಳು ಬರುವಂಥದ್ದು. ಇದು ಪಕ್ಷದಲ್ಲಿ ಅವರವರ ಮಧ್ಯೆ ಯಾವುದು ಸಹಿತ ಸರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ವಿಚಾರದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಏನು ಹೈಕಮಾಂಡ್ಗೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದ್ ರೀತಿಯಾಗಿ ತಲೆನೋವಾಗಿ ಹೋಗ್ಬಿಟ್ಟಿದ್ಯಾ ಈ ಒಂದು ರಾಜ್ಯದ ಒಂದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಆಡಳಿತದ ವ್ಯವಸ್ಥೆಯ ಬಗ್ಗೆ ಮಾತನಾಡೋದಕ್ಕೆ? ಇವರ ಒಂದು ಹೇಳಿಕೆಗಳನ್ನ ಪದೇ ಪದೇ ಕೇಳಿ ಬೇಸತ್ತು ಹೋಗ್ಬಿಟ್ಟಿದಾರಾ ಅಂತ? ವನಿತಾ, ನಿಜ. ಅಂದ್ರೆ ಹೈಕಮಾಂಡ್ ನಾಯಕರುಗಳು ಮಾತನಾಡಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ, ಇವರು ಮಾತು ಕೇಳದೆ ನಾಯಕತ್ವ ವಿಚಾರವನ್ನ ಪದೇ ಪದೇ ಇವ್ರುಗಳೇ ಮಾತನಾಡ್ತಾ ಇರುವಂತಹದ್ದು ಇವರೇ ವಿಪಕ್ಷಗಳಿಗೆ ಆಹಾರ ಕೊಟ್ಟಂತಾಗಿದೆ. ಪ್ರಮುಖವಾಗಿ ಇವತ್ತು ಕೂಡ ಮಹದೇವಪ್ಪ ಮಾತನಾಡಿದಂತಹದ್ದಿರ್ಬೋದು ಅಥವಾ ಉಳಿದಂತ ನಾಯಕರುಗಳು ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸಹಜವಾಗಿ ವಿಪಕ್ಷಗಳು ಅದನ್ನ ತೆಗೆದುಕೊಂಡು ಟ್ವೀಟ್ ಮಾಡುವಂತದ್ದು, ಎಕ್ಸ್ ಖಾತೆಯಲ್ಲಿ ಬರೆದುಕೊಳ್ಳುವಂತದ್ದು ಎಲ್ಲದಕ್ಕೂ ಕೂಡ ಇವರೇ ನಾಂದಿ ಹಾಡ್ದಂಗಿದೆ. ಇದ್ರ ಬೆನ್ನಲ್ಲೇ ಮತ್ತೊಂದು ವಿಚಾರ, ಈ ಸಂಬಂಧವೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದಿಷ್ಟು ಅಸಮಾಧಾನವನ್ನ ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಹೊರಹಾಕಿದ್ದು ಅಂದ್ರೆ ತಪ್ಪಾಗಿರ್ತಿಲ್ಲ. ಯಾಕಂದ್ರೆ ಇವರ ಹೇಳಿಕೆಗಳು, ಇವರ ನಡವಳಿಕೆಗಳು ಎಷ್ಟೇ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಈ ರೀತಿ ಬಹಿರಂಗ ಹೇಳಿಕೆಗಳು ಯಾವುದಕ್ಕೂ ಮಾತು ಕೇಳ್ತಾ ಇಲ್ಲ. ಎಲ್ಲವೂ ಸಹಜವಾಗಿ ಹೈಕಮಾಂಡ್ ನಾಯಕರುಗಳ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.